Chief Minister Baswaraj Bommai on December 8th announced that 5 more new traffic police stations will be sanctioned in the next 2 to 3 days. Talking to reporters after the opening, he said 5 new traffic police stations will come up in dark area and intelligent traffic management system technology will be used. It will identify any traffic violation and will put end to stopping of vehicle riders, harassment, corruption and other problems for the riding public. The system will also levy a fine. There will be provision for the synchronization of traffic. Home Minister Aragha Gyanendra, Health and Medical Education Minister Dr. Sudhakar, Higher Education Minister Dr. Ashwat Narayan, MLA Rizwan Arshad, and others were present. ಬಹಳ ದಿನಗಳಿಂದ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಜಾಗ ನೆದಿಗುದಿಗೆ ಬಿದ್ದಿತ್ತು. ಗೋಲ್ಫ್ ಕೋರ್ಸಲ್ಲಿರುವಂಥ ಹೈಗ್ರೌಂಡ್ ಪೊಲೀಸ್ ಶಿಫ್ಟ್ ಆದಮೇಲೆ ಯಾವುದೇ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಇರುವಂಥ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಇತ್ತು. ನಮ್ಮ ಮನಸ್ಸಿನಲ್ಲಿ ಇದನ್ನು ಕಟ್ಟಬೇಕು ಅನ್ನುವಂಥದ್ದು ಭಾಳ ದಿವಸ ಇತ್ತು. ಆದರೆ ಜಾಗದ ಒಂದು ದಾಖಲೆಗಳು ಮೊನ್ನೆ ಸಂಪೂರ್ಣವಾಗಿ ಸಿಕ್ಕ ಮೇಲೆ ಇದು ಹೋಮ್ ಇಲಾಖೆಗೆ ಬಂದಿದೆ. ಭಾಳ ದಿನಗಳಿಂದ ನಮ್ಮ ಆಸೆ ಇವತ್ತು ಈಡೇರಿದೆ. ಅಲ್ಲಿ ಸುವ್ಯವಸ್ಥಿತವಾಗಿರುವಂಥ ಪೊಲೀಸ್ ಸ್ಟೇಷನ್, ACP ಆಫೀಸ್ ಮತ್ತು ಟ್ರಾಫಿಕ್ ಎಲ್ಲವೂ ಕೂಡ ಆಗ್ತದೆ 4 ಅಂತಸ್ತು. ಇದು DCP ಕಚೇರಿ ಸುಮಾರು 1.5 ವರ್ಷದಿಂದ ನಾವೆಲ್ಲ ಪ್ರಾರಂಭ ಮಾಡಿದ್ವಿ. ಈಗ ವ್ಯವಸ್ಥೆ ಆಗಿದೆ. ಈ ಭಾಗದಲ್ಲಿ ಒಳ್ಳೆ DCP ಕಚೇರಿ ಇರಲಿಲ್ಲ ಈಸ್ಟ್ಗೆ. ಹೀಗಾಗಿ ಇವತ್ತು ಒಳ್ಳೆಯ DCP ಕಚೇರಿ ಆಗಿದೆ. ಇದರಿಂದ ಪೊಲೀಸ್ ಆಡಳಿತ ಭಾಳ ಸುಲಭವಾಗ್ತದೆ, ಸಕ್ಷಮವಾಗುತ್ತೆ, ದಕ್ಷತೆ ಆಗುತ್ತೆ. ಇಲ್ಲಿಯ ಜನರಿಗೆ ಸೇವೆ ಸಿಗುತ್ತೆ ಮತ್ತು ಯಾರಿಗೆ ನ್ಯಾಯ ಬೇಕು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬೇರೆ ಆಗಿದೆ ಸರ್. ಹೌದು, ಹೊಸ ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಟ್ರಾಫಿಕ್ ಸಮಸ್ಯೆಗಳನ್ನು ಬಗೆಹರಿಸೋ ಸಲುವಾಗಿ ಒಂದು ವಿಶೇಷವಾಗಿರುವಂಥ ಸ್ಟ್ರಕ್ಚರ್ ಆ್ಯಂಡ್ ಪ್ಲ್ಯಾನ್ ಎರಡೂ ಬೇಕಾಗಿತ್ತು. ಹಲವಾರು ಪ್ರಯೋಗಗಳನ್ನು ಮಾಡಿದ ಮೇಲೆ ಕೆಲವು ನಿರ್ಧಾರಕ್ಕೆ ನಾನು ಬಂದೆ. ಮೊದಲನೇದಾಗಿ ಟ್ರಾಫಿಕ್ ಈಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಬೆಂಗಳೂರು ಅಂತ ಅದನ್ನು ಗುರುತಿಸಿ ಸ್ಪೆಷಲ್ ಕಮಿಷನರ್ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಫಸ್ಟ್ ಟೈಮ್ ಟ್ರಾಫಿಕ್ಕಿಗೆ ಸ್ಪೆಷಲ್ ಕಮಿಷನರ್ ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ರ ಕೈಯಲ್ಲಿ ಕೆಳಗಡೆ ಇರೋ ಸಿಬ್ಬಂದಿಗಳನ್ನು ಮಾಡಿ ನಾವು ದಕ್ಷ ಅಧಿಕಾರಿ ಮತ್ತು ಟ್ರಾಫಿಕ್ನಲ್ಲಿ ಪರಿಣಿತರಿರುವಂಥ ಟ್ರಾಫಿಕ್ನಲ್ಲಿ ಅವರು ಡನ್ ಡಾಕ್ಟ್ರೇಟ್ ಇನ್ ಟ್ರಾಫಿಕ್ ಮತ್ತು PhD ಮಾಡಿ ಮತ್ತು ಅದರ ಬಗ್ಗೆ ಪುಸ್ತಕವನ್ನೆಲ್ಲ ಬರೆದಿದ್ದು ಮತ್ತು ಇಡೀ ಬೆಂಗಳೂರು ಟ್ರಾಫಿಕನ್ನು ಅರ್ಥವರಿದ್ದಾರೆ. ಅದಕ್ಕಾಗಿ ಅವ್ರನ್ನ ನಾವು ನೇಮಿಸಿದ್ದೇವೆ ಮತ್ತು ಅವರು ಕೆಲವೇ ದಿನಗಳಲ್ಲಿ ಭಾಳ ದೊಡ್ಡ ಬದಲಾವಣೆಗಳನ್ನು ಈಗ ತರ್ತಾ ಇದ್ದಾರೆ. ಎರಡನೇದಾಗಿ ನಾವು ಬರೀ ಮೇಲ್ಮಟ್ಟದಲ್ಲಿ ಅಷ್ಟೇ ಅಲ್ಲ, ತೆಳಮಟ್ಟದಲ್ಲೂ ಕೂಡ ಅದನ್ನು ಸ್ಟ್ರೆಂಗ್ದನ್ ಮಾಡಬೇಕು. ನಾನು ನಾಳೆ ನಾಡಿದ್ರೊಳಗಡೆ 5 ಟ್ರಾಫಿಕ್ ಪೊಲೀಸ್ ಸ್ಟೇಷನನ್ನು ಮಂಜೂರಾತಿ ಕೊಡ್ತಾ ಇದ್ದೇನೆ. ಹೊಸ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಲ್ಲಿ ಒಂದು ಟ್ರಾಫಿಕ್ ಇನ್ನೊಂದು ಟ್ರಾಫಿಕ್ ಗ್ಯಾಪ್ ಇದೆ, ಡಾರ್ಕ್ ಏರಿಯಾ ಅಂತ ಕರಿತೀವಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನನ್ನು 5 ಬೆಂಗಳೂರಿಗೆ ಹೊಸ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡ್ತಾಯಿದ್ದೇವೆ ಮತ್ತು ತಂತ್ರಜ್ಞಾನ ಬಳಕೆ ಮಾಡ್ತೀವಿ. ಇವತ್ತು ಇಲ್ಲಿರುವಂಥ ಏನು ಸಿಸ್ಟಮ್ ಇದೆ ಇದು ತಂತ್ರಜ್ಞಾನದ ಒಂದು ಭಾಗ. ಇದು ಯಾವುದೇ ರೀತಿಯ ವಾಹನ ಚಾಲಕರಿಗೆ ನಿಲ್ಲಿಸದೆ, ತೊಂದರೆ ಆಗದೆ, ಹ್ಯಾರಾಸ್ಮೆಂಟ್ ಇಲ್ಲದೆ, ಕರಪ್ಷನ್ ಇಲ್ಲದೆ, ಏನಾದರೂ ವೈಲೇಷನ್ ಆದರೆ ಗುರುತಿಸ್ತದೆ ಮತ್ತು ಫೈನ್ ಕೂಡ ಜನ್ರೇಟ್ ಮಾಡೋದು. ಅದೇ ರೀತಿ ಸಿಂಕ್ರೊನೈಸೇಷನ್ ಆಫ್ ಸಿಗ್ನಲ್ಸ್ ಮಾಡ್ತಾಯಿದ್ದೇವೆ. ಈಗ ಮಿನರ್ವಾ ಸರ್ಕಲ್ನಿಂದ ನಮ್ಮ ಟೌನ್ ಹಾಲ್ವರೆಗೂ ಇರುವಂಥ ಸಿಗ್ನಲನ್ನು ಸಿಂಕ್ರೊನೈಸ್ ಮಾಡಿದ್ದೇವೆ. ಈ ಥರ ಹಲವಾರು ಕಡೆ ಈಗ ಸಿಂಕ್ರೊನೈಸೇಷನ್ ಪ್ರಾರಂಭ ಆಗಿದೆ. ಎರಡನೇದಾಗಿ ಇವತ್ತು ಒಂದು ಸಭೆಯನ್ನು ನಾನು ಮಾಡಿದ್ದೇನೆ ಟ್ರಾಫಿಕ್ಕಿದ್ದು. ಅಲ್ಲಿ 12 ಹೈ ಡೆನ್ಸಿಟಿ ಕಾರಿಡಾರ್ ಏನಿದೆ ಅವುಗಳಿಗೆ ಸೀಮ್ಲೆಸ್ ಮೂವ್ಮೆಂಟ್ ಆಗಬೇಕು, ಸಿಂಕ್ರನೈಸೇಷನ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಅವರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು 5-6 ಜಂಕ್ಷನ್ನು ಏನು ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅವುಗಳನ್ನು ಡಿಕಂಜೆಸ್ಟ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಗೊರಗುಂಟೆಪಾಳ್ಯ ಇರ್ಬೋದು, ನಮ್ಮ KR ಪುರಮ್ದು ಇರ್ಬೋದು, ಸಿಲ್ಕ್ ಜಂಕ್ಷನ್ ಇರ್ಬೋದು, ಈ ಥರ
ಎಲ್ಲವನ್ನು ಕೂಡ ಡಿಕಂಜೆಸ್ಟ್ ಮಾಡ್ತೇನೆ ಅಂತೆಲ್ಲ ಹೇಳಿದ್ದಾರೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡ್ತಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕೂಡ ಉತ್ತಮ ರೀತಿಯಲ್ಲಿ ಆಗಬೇಕು ಅನ್ನೋದಕ್ಕೆ ಈಗಾಗಲೇ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ.